Hi everyone, I am Dr. S. Samir Pasha, Assistant Professor, Department of Political Science, Government First Grade College, Devanadi. In this class, I am going to explain you about Bangalore North University, Political Science, 5th semester BA, paper 5.1. The title of the paper is Indian Constitution Institutional Framework. Unit number 3, Union and State Executive is the heading. The main topic is Union and State Executive. Session number 42, unit number 3. The topic is debate over parliamentary form of government. ಎಲ್ಲರಿಗೂ ನಮಸ್ಕಾರ. ಈ ತರಗತಿಯಲ್ಲಿ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ ಪತ್ರಿಕೆ 5.1 ಪತ್ರಿಕೆಯ ಹೆಸರು ಭಾರತದ ಸಂವಿಧಾನ ಸಾಂಸ್ಥಿಕ ಚೌಕಟ್ಟು. ಇದರಲ್ಲಿ 3ನೇ ಅಧ್ಯಾಯ ಕೇಂದ್ರ ಮತ್ತು ರಾಜ್ಯ ಕಾರ್ಯಾಂಗ ಅಂತ. ಅದರಲ್ಲಿ 42ನೇ ಸೆಷನ್ ಟಾಪಿಕ್ ಸಂಸದೀಯ ಪದ್ಧತಿ ಇರತಕ್ಕಂಥ ಚರ್ಚೆಗಳು. ಅದರ ಮೇಲೆ ಸಂಸದೀಯ ಪದ್ಧತಿ ಭಾರತದಲ್ಲಿ ಇರಬೇಕಾ ಅಥವಾ ಅಧ್ಯಕ್ಷೀಯ ಪದ್ಧತಿ ಇರಬೇಕಾ ಅನ್ನೋದ್ರ ಬಗ್ಗೆ ಇರತಕ್ಕಂತಹ ವಾದಗಳನ್ನು ಚರ್ಚೆ ಮಾಡೋಣ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಬಿ.ಎನ್. ರಾವ್ and other members of the Constituent Assembly argued that parliamentary practice was appropriate for India. Members of the Constituent Assembly such as K.M. Munshi, Syed Karimuddin, Hussain Imam opposed it and argued that the presidential form of government should be adopted and it should be suited to India. Eventually, the West parliamentary system of Britain was adopted. ಸಂಸದೀಯ ಹಾಗೂ ಅಧ್ಯಕ್ಷೀಯ ಪದ್ಧತಿ ಸರ್ಕಾರಗಳ ಬಗ್ಗೆ ಇರತಕ್ಕಂಥ ಚರ್ಚೆ ಏನು ಅಂತ. ಭಾರತದಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರ ಇದೆ. ಇದು ಸರಿನಾ ತಪ್ಪಾ, ಇದು ಬೇಕಾಗಿತ್ತಾ ಅಥವಾ ಅಧ್ಯಕ್ಷೀಯ ಪದ್ಧತಿ ಇರಬೇಕಾಗಿತ್ತಾ ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಭಾರತವು ಸಂಸದೀಯ ಪದ್ಧತಿಯ ಸರ್ಕಾರವನ್ನು ಅಳವಡಿಸ್ಕೊಳ್ಬೇಕಾ ಅಥವಾ ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರವನ್ನು ಅಳವಡಿಸ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಸಂವಿಧಾನ ರಚನಾ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತೆ. ಈ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡುತ್ತೆ. ಅಂದರೆ ಸಂಸದೀಯ ಪದ್ಧತಿ ಬೇಕಾ ಭಾರತಕ್ಕೆ, ಅಧ್ಯಕ್ಷೀಯ ಪದ್ಧತಿ ಬೇಕಾ ಅಂತ. ಫಸ್ಟ್ ಈಗ ಸಂಸದೀಯ ಪದ್ಧತಿ ಅಂದರೆ ಪ್ರಧಾನಮಂತ್ರಿಯ ನೇತೃತ್ವದ ಸರ್ಕಾರ. ಇಲ್ಲಿ ಶಾಸಕಾಂಗಕ್ಕೆ ಕಾರ್ಯಾಂಗ ಹೊಣೆಯಾಗಿರುತ್ತದೆ. ಇಬ್ಬರು ಮುಖ್ಯಸ್ಥರನ್ನು ಕಾಣ್ಬೋದು ಸಂಸದೀಯ ಪದ್ಧತಿಯಲ್ಲಿ. ಒಬ್ಬರು ನೈಜ ಮುಖ್ಯಸ್ಥರಾದರೆ ಇನ್ನೊಬ್ಬರು ನಾಮಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಈ ಪದ್ಧತಿ ಇಂಗ್ಲೆಂಡ್ನಲ್ಲಿ ಅಸ್ತಿತ್ವದಲ್ಲಿದೆ. ಸೇಮ್ ಅದೇ ಸಿಸ್ಟಮ್ ಸಂಸದೀಯ ಪದ್ಧತಿ ಭಾರತದಲ್ಲಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ತಲೆದೋರುತ್ತೆ. ಈಗ ಸಂಸದೀಯ ಪದ್ಧತಿ ಹೇಳಿದೆ ನಾನು. ಸಂಸದೀಯ ಪದ್ಧತಿ ಬೇಕು ಅಂತ ಕೆಲವರು, ಅಧ್ಯಕ್ಷೀಯ ಪದ್ಧತಿ ಬೇಕು ಅಂತ ಕೆಲವರು. ಅಧ್ಯಕ್ಷೀಯ ಪದ್ಧತಿ ಈಗ ಅಮೆರಿಕದಲ್ಲಿದೆ. ಅಲ್ಲಿ ಶಾಸಕಾಂಗಕ್ಕೆ ಕಾರ್ಯಾಂಗ ಹೊಣೆ ಆಗಿರೋದಿಲ್ಲ. ಒಬ್ಬರೇ ದೇಶದ ಮುಖ್ಯಸ್ಥರಿರ್ತಾರೆ, ಅಧ್ಯಕ್ಷರು. ಅವರು ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಪ್ರಧಾನಮಂತ್ರಿಯ ಹುದ್ದೆ ಅಲ್ಲಿರೋದಿಲ್ಲ ಅಧ್ಯಕ್ಷೀಯ ಪದ್ಧತಿನಲ್ಲಿ. ಆದರೆ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯ ಹುದ್ದೆನೂ ಇರುತ್ತೆ, ರಾಷ್ಟ್ರಪತಿ ಹುದ್ದೆನೂ ಇರುತ್ತೆ. ಭಾರತದಲ್ಲಾದರೆ, ಇಂಗ್ಲೆಂಡಲ್ಲಾದರೆ ರಾಜ ಅಥವಾ ರಾಣಿ ಇರ್ತಾರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಬಿ.ಎನ್. ರಾವ್ ಮುಂತಾದವರು ಭಾರತಕ್ಕೆ ಸಂಸದೀಯ ಪದ್ಧತಿ ಸೂಕ್ತ ಅಂತ ಹೇಳ್ತಾರೆ. ಇವರು ಸಂವಿಧಾನ ರಚನಾ ಸಭೆಯಲ್ಲಿದ್ದಂಥ ಪ್ರಮುಖರು. ಇವರ ಪ್ರಕಾರ ಸಂಸದೀಯ ಪದ್ಧತಿ ಇರಬೇಕು. ಆದರೆ K.M. ಮುನ್ಷಿ, ಸೈಯದ್ ಕರೀಮುದ್ದೀನ್, ಹುಸೇನ್ ಇಮಾಮ್ ಮುಂತಾದ ಸಂವಿಧಾನ ರಚನಾ ಸಭೆಯ ಸದಸ್ಯರು ಇದನ್ನು ವಿರೋಧಿಸಿದ್ದಲ್ಲದೆ ಅಧ್ಯಕ್ಷೀಯ ಪದ್ಧತಿ ಭಾರತಕ್ಕೆ ಸೂಕ್ತವಾದ್ದರಿಂದ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಅಂದರೆ ಇವರ ಪ್ರಕಾರ ಅಧ್ಯಕ್ಷೀಯ ಪದ್ಧತಿ ಇರಬೇಕು, ಅವರ ಪ್ರಕಾರ ಸಂಸದೀಯ ಪದ್ಧತಿ ಇರಬೇಕು. ಆದರೆ ಅಂತಿಮವಾಗಿ ಬ್ರಿಟನ್ನಿನ ವೆಸ್ಟ್ ಮಿನಿಸ್ಟರ್ ಮಾದರಿಯ ಸಂಸದೀಯ ಪದ್ಧತಿಯನ್ನು ಭಾರತದಲ್ಲಿ ಅಳವಡಿಸಿಕೊಳ್ಳಲಾಯಿತು. Reasons for adopting a parliamentary system. After a lengthy discussion at the Constituent Assembly, the decision to adopt a parliamentary system was reached. There are some reasons for that. Number one is familiarity with this system. Familiarity with this system. India has been subject to a number of years of governance in England with a parliamentary democratic system. Or the implementation of the presidential system has been the most debated issue since 1970s. Some favor the abolition of a parliamentary system and the implementation of presidential system. This is due to the failure of the parliamentary system of government to carry out its responsibilities. ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಕಾರಣಗಳೇನು ಅಂತ. ಸಂವಿಧಾನ ರಚನಾ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದ ನಂತರ ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ನಿರ್ಧಾರಕ್ಕೆ ಬರಲಾಯಿತು. ಅದು ಬ್ರಿಟನ್ ಮಾದರಿ. ಅದಕ್ಕೆ ಕೆಲವು ಕಾರಣಗಳಿವೆ. ಮೊದಲನೇದಾಗಿ ಈ ಸಂಸದೀಯ ಪದ್ಧತಿಯ ವ್ಯವಸ್ಥೆಯೊಂದಿಗೆ ಭಾರತೀಯರಿಗೆ ಪರಿಚಯ ಇತ್ತು. ಯಾಕೆ ಅಂದರೆ
ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ್ದ ಇಂಗ್ಲೆಂಡಿನ ಆಡಳಿತಕ್ಕೆ ಹಲವಾರು ವರ್ಷಗಳ ಕಾಲ ಭಾರತ ಒಳಪಟ್ಟಿತು ಬ್ರಿಟನ್ನಿನ ನಿಯಂತ್ರಣಕ್ಕೆ. ಪರಿಣಾಮವಾಗಿ ಸಂವಿಧಾನದ ನಿರ್ಮಾತೃಗಳು ಸಂಸದೀಯ ವ್ಯವಸ್ಥೆಗೆ ಒಗ್ಗಿ ಹೋಗಿದ್ರು. ಅದೇ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವರು. ಆದ್ದರಿಂದ ಅವರು ಬೇರೆ ರಾಜಕೀಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಹೊಸ ಪ್ರಯೋಗಕ್ಕೆ ಕೈ ಹಾಕದೆ ಸಂಸದೀಯ ಪದ್ಧತಿನೇ ಇರಲಿ ಅಂತ ಒಪ್ಕೊಂಡ್ರು ನಮ್ಮ ಸಂವಿಧಾನ ರಚನಾ ಸಭೆಯ ಸದಸ್ಯರು. ಎಲಿಮಿನೇಟ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್. ಇನ್ ದ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್, ದ ಕಾನ್ಸ್ಟಿಟ್ಯೂಷನ್ ವಾಸ್ ಇಂಟೆಂಡ್ ಟು alleviate conflicts between the legislature and the executive. This is because such a pressure was not imposed by the democracy of infancy. Moreover, in a newly liberated country like India, there was no need for any interference in governance to facilitate mutual relations between the legislature and the executive. Such a relationship is only possible in the parliamentary form of government. Parliamentary practice was therefore adopted in India. I think all of you know that what is meant by parliamentary system and presidential system. We are discussing about arguments for and against parliamentary form of government in India. Briefly, I want to tell you about what is parliamentary form of government and what is presidential form of government. Parliamentary form of government is one. Here we can find two types of heads. One is nominal head, another one is real head. Here the executive is responsible to legislature. Legislature has the power to control executive in parliamentary form of government. At the head of the government is the prime minister, he is real head, and the president or king or queen are nominal heads. So two types of heads are here in parliamentary form of government. Parliament has full power to control the government. The government is responsible to parliament, so it is called as parliamentary form of government. This system is prevails in England. What is meant by presidential form of government? Presidential form of government is a type of government which is now in practice in America, where we can find only one head of the state, namely the president. He is directly elected by the people. There is no post of prime minister there. In presidential form of government, the executive is not responsible to the legislature. The legislature doesn't has the power to control executive. Executive is different, separate, legislature is separate, and judiciary is separate. Theory of separation of powers is found in presidential form of government, but in parliamentary form of government, the executive and legislature both are same. I mean, the executive is controlled by legislature. The executive is in power while it has confidence in lower house. Otherwise, it has to lose its power. So, the parliamentary system is in practice in India and England, but the presidential form of government is in practice in America. ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವಣ ಘರ್ಷಣೆ ನಿವಾರಣೆ. ಅಧ್ಯಕ್ಷೀಯ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವೆ ಉಂಟಾಗಬಹುದಾದ ಘರ್ಷಣೆಯನ್ನು ನಿವಾರಿಸುವ ಉದ್ದೇಶ ಸಂವಿಧಾನದ ನಿರ್ಮಾತೃಗಳಿಗಿತ್ತು. ಆದ್ದರಿಂದ ಸಂಸದೀಯ ಸರ್ಕಾರನ ಹೆಚ್ಚಿನ ಜನ ಬಯಸಿದ್ರು. ಏಕೆಂದರೆ ಶೈಶವಾವಸ್ಥೆಯಲ್ಲಿದ್ದಂತಹ ಪ್ರಜಾಪ್ರಭುತ್ವದಿಂದ ಇಂತಹ ಒತ್ತಡವನ್ನು ಭರಿಸಲಾಗುತ್ತಿರಲಿಲ್ಲ. ಇನ್ನು ಪ್ರಜಾಪ್ರಭುತ್ವ ಅಂದರೆ ಏನು, ಅದನ್ನು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಇನ್ನು ಮಗು ಥರ ಇತ್ತು ಭಾರತದ ಆಡಳಿತ ವ್ಯವಸ್ಥೆ, ಶೈಶವಾವಸ್ಥೆ. ಅದಕ್ಕೋಸ್ಕರ ಅವರು ಸಂಸದೀಯ ಪದ್ಧತಿಯ ಕಡೆಗೇ ಹೆಚ್ಚಿನ ಒಲವನ್ನು ತೋರಿಸಿದ್ರು ಸಂವಿಧಾನದ ನಿರ್ಮಾತೃಗಳು. ಮೇಲಾಗಿ ಹೊಸದಾಗಿ ಸ್ವತಂತ್ರಗೊಂಡ ರಾಷ್ಟ್ರದಲ್ಲಿ ಆಡಳಿತ ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ಸಾಗಲು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವೆ ಅನ್ಯೋನ್ಯ ಸಂಬಂಧ ಏರ್ಪಡೋದು ಅನಿವಾರ್ಯವಾಗಿತ್ತು. ಹಾಗಾಗಿ ಸಂಸದೀಯ ಪದ್ಧತಿಯ ಕಡೆಗೇ ಹೆಚ್ಚಿನ ಒಲವಿತ್ತು. ಇಂತಹ ಸಂಬಂಧ ಸಂಸದೀಯ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದ ಭಾರತದಲ್ಲಿ ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಯಿತು. ಪ್ರಿಫರೆನ್ಸ್ ಫಾರ್ ಅಕೌಂಟಬಿಲಿಟಿ ಆರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್. Dr. B.R. Ambedkar discusses this in the Constitutional Assembly. In a democracy, the executive must consist of two elements, stability and accountability, but not the two-pronged political system. For example, the American political system has more stability and less accountability. In Britain political system, there is a high degree of sophistication and low stability. The Constituent Assembly preferred accountability more than stability. Parliamentary practice was therefore adopted in India. ಹೊಣೆಗಾರಿಕೆ ಅಥವಾ ಜವಾಬ್ದಾರಿಯುತ ಸರ್ಕಾರಕ್ಕೆ ಆದ್ಯತೆ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಈ ರೀತಿ ಚರ್ಚಿಸ್ತಾರೆ.
ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗವು ಸ್ಥಿರತೆ ಮತ್ತು ಹೊಣೆಗಾರಿಕೆ ಈ ಎರಡು ಅಂಶಗಳಿಂದ ಕೂಡಿರಬೇಕು. ಆದರೆ ಸಮ ಪ್ರಮಾಣದಲ್ಲಿ ಎರಡು ಅಂಶಗಳನ್ನು ಹೊಂದಿರುವ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಲು ಸಾಧ್ಯ ಇಲ್ಲ. ಉದಾಹರಣೆಗೆ, ಅಮೆರಿಕದ ರಾಜಕೀಯ ವ್ಯವಸ್ಥೆಯಲ್ಲಿ ಹೆಚ್ಚು ಸ್ಥಿರತೆ ಹಾಗೂ ಕಡಿಮೆ ಹೊಣೆಗಾರಿಕೆ ಕಂಡುಬರುತ್ತೆ. ಮೋರ್ ಸ್ಟೆಬಿಲಿಟಿ ಆ್ಯಂಡ್ ಲೆಸ್ ರೆಸ್ಪಾನ್ಸಿಬಿಲಿಟಿ ಫೌಂಡ್ ಇನ್ ಅಮೆರಿಕನ್ ಪೊಲಿಟಿಕಲ್ ಸಿಸ್ಟಮ್. ಇನ್ ಬ್ರಿಟಿಷ್ ಪೊಲಿಟಿಕಲ್ ಸಿಸ್ಟಮ್, ಬ್ರಿಟಿಷ್ ರಾಜಕೀಯ ವ್ಯವಸ್ಥೆಯಲ್ಲಿ ಹೆಚ್ಚು ಹೊಣೆಗಾರಿಕೆ, ಕಡಿಮೆ ಸ್ಥಿರತೆ ಕಂಡುಬರುತ್ತೆ. ಸಂವಿಧಾನ ರಚನಾ ಸಭೆ ಸ್ಥಿರತೆಗಿಂತ ಹೊಣೆಗಾರಿಕೆಗೆ ಹೆಚ್ಚು ಆದ್ಯತೆ ನೀಡಿತು. ಆದ್ದರಿಂದ ಭಾರತದಲ್ಲಿ ಸಂಸದೀಯ ಪದ್ಧತಿನೇ ಸೂಕ್ತ ಅಂತ ನಿರ್ಧರಿಸಲಾಯಿತು, ಅದನ್ನು ಅಳವಡಿಸಿಕೊಳ್ಳಲಾಯಿತು. ದ ನೇಚರ್ ಆಫ್ ಇಂಡಿಯನ್ ಸೊಸೈಟಿ. The diverse nature of Indian society is also one of the reasons for the adoption of the parliamentary system for India. India has the opportunity to represent various classes, interests, religions, caste and regions in every diverse nation. Parliamentary form of government with the different caste, creed, region and culture, parliamentary practice was therefore adopted. ಭಾರತೀಯ ಸಮಾಜದ ಸ್ವರೂಪ ಪ್ರಭಾವ ಬೀರಿತು ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ. ಸಂಸದೀಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು ಭಾರತೀಯ ಸಮಾಜದ ವೈವಿಧ್ಯಮಯ ಸ್ವರೂಪವು ಒಂದು ಕಾರಣ ಅಂತ ಹೇಳ್ಬೋದು. ಭಾರತ ವಿವಿಧ ಜಾತಿ, ಧರ್ಮ, ಪ್ರದೇಶ, ಸಂಸ್ಕೃತಿಗಳಿಂದ ಕೂಡಿದಂತಹ ಅತ್ಯಂತ ವೈವಿಧ್ಯಮಯ ರಾಷ್ಟ್ರ ಅಂತ ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಈ ರೀತಿಯ ವಿವಿಧ ವರ್ಗ, ಹಿತಾಸಕ್ತಿ, ಧರ್ಮ, ಜಾತಿ, ಪ್ರದೇಶಗಳಿಗೆ ಪ್ರಾತಿನಿಧ್ಯ ಕೊಡಲು ಅವಕಾಶ ಇರುತ್ತೆ. ಹಾಗಾಗಿ ಸಂಸದೀಯ ಪದ್ಧತಿಯ ಕಡೆಗೇ ಹೆಚ್ಚಿನ ಒಲವಿತ್ತು ಅಂತ ಹೇಳ್ಬೋದು. ಇದಕ್ಕೋಸ್ಕರನೇ ಸಂಸದೀಯ ಪದ್ಧತಿಯನ್ನು ಭಾರತಕ್ಕೆ ಅಳವಡಿಸಿಕೊಳ್ಳಲಾಯಿತು. ಲೆಸ್ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಅಮಾಂಗ್ ದ ಪೀಪಲ್ ಆಫ್ ಇಂಡಿಯಾ ಬಿಕಾಸ್ ದ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಈಸ್ ಸೋ ಕಾಂಪ್ಲೆಕ್ಸ್. ಇಟ್ ಈಸ್ ಬೆಸ್ಟ್ suited to the countries where most of the most sensitive citizens are living. Most of Indian citizens who had already become independent could not have expected greater political consciousness. Moreover, the parliamentary system was simplified so that a parliamentary system was adopted for the less politically conscious Indians. ಕಡಿಮೆ ರಾಜಕೀಯ ಪ್ರಜ್ಞೆ. ಅಧ್ಯಕ್ಷೀಯ ಪದ್ಧತಿ ಅತ್ಯಂತ ಸಂಕೀರ್ಣ ಕಠಿಣ ಸ್ವರೂಪ ಹೊಂದಿರೋದ್ರಿಂದ ಅದು ಹೆಚ್ಚು ರಾಜಕೀಯ ಪ್ರಜ್ಞೆಯುಳ್ಳ ಪ್ರಜೆಗಳು ವಾಸಿಸುವ ರಾಷ್ಟ್ರಗಳಿಗೆ ಸೂಕ್ತವೆನಿಸುತ್ತದೆ. ಉದಾಹರಣೆಗೆ ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್ ಮುಂತಾದ ಕಡೆಗಳಲ್ಲಿ ಜನ ಹೆಚ್ಚು ರಾಜಕೀಯ ಪ್ರಜ್ಞೆ ಹೊಂದಿರ್ತಾರೆ. ಹಾಗಾಗಿ ಅವ್ರಿಗೆ ಅದು ಸೂಟ್ ಆಗುತ್ತೆ. ಆಗ ತಾನೇ ಸ್ವತಂತ್ರಗೊಂಡ ಭಾರತದ ಪ್ರಜೆಗಳಲ್ಲಿ ಹೆಚ್ಚಿನ ರಾಜಕೀಯ ಪ್ರಜ್ಞೆ ನಿರೀಕ್ಷಿಸೋದು ಸಾಧ್ಯ ಆಗ್ತಾ ಇರಲಿಲ್ಲ. ಅಲ್ಲದೆ ಸಂಸದೀಯ ಪದ್ಧತಿ ಸರಳವಾಗಿದ್ದು ಆದ್ದರಿಂದ ಕಡಿಮೆ ರಾಜಕೀಯ ಪ್ರಜ್ಞೆಯುಳ್ಳ ಪ್ರಜೆಗಳಿಂದ ಕೂಡಿದ ಭಾರತಕ್ಕೆ ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಯಿತು ಅಂತ ಹೇಳ್ತಾರೆ. ಈಸ್ ದೇರ್ ಎ ನೀಡ್ ಟು ಅಡಾಪ್ಟ್ ಎ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್? ಕಂಟಿನ್ಯೂ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಆರ್ ದ ಇಂಪ್ಲಿಮೆಂಟೇಷನ್ ಆಫ್ the presidential system has been the most debated issue since the 1970s. Some favor the abolition of parliamentary system and the implementation of presidential system. This is due to the failure of parliamentary system of government to carry out its responsibilities in India. ಅಧ್ಯಕ್ಷೀಯ ಸರ್ಕಾರವನ್ನು ಅಳವಡಿಸಿಕೊಳ್ಳುವ ಅಗತ್ಯತೆ ಇದೆಯಾ ಭಾರತಕ್ಕೆ? ಸಂಸದೀಯ ಪದ್ಧತಿ ಮುಂದುವರಿಬೇಕಾ ಅಥವಾ ಅಧ್ಯಕ್ಷೀಯ ಪದ್ಧತಿನ ಜಾರಿಗೆ ತರಬೇಕಾ ಅನ್ನೋದು 1970ರಿಂದ ಅತ್ಯಂತ ಚರ್ಚಾಸ್ಪದ ವಿಷಯವಾಗಿದೆ ಭಾರತದಲ್ಲಿ. ಕೆಲವರು ಸಂಸದೀಯ ಪದ್ಧತಿಯನ್ನು ರದ್ದುಪಡಿಸಿ ಅಧ್ಯಕ್ಷೀಯ ಪದ್ಧತಿಯನ್ನು ಜಾರಿಗೊಳಿಸುವತ್ತ ಒಲವು ತೋರ್ತಾರೆ. ಸಂಸದೀಯ ಪದ್ಧತಿಯ ಸರ್ಕಾರವು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲು ವಿಫಲವಾದದ್ದೇ ಇದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ದ ಪಾರ್ಲಿಮೆಂಟರಿ ಸಿಸ್ಟಮ್. ಲೆಟ್ ಅಸ್ ಡಿಸ್ಕಸ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಇನ್ ಇಂಡಿಯಾ. Number 1, leadership of authoritarian attitude, despotic attitude. Leaders of a dictatorial attitude like former Prime Minister Indira Gandhi may have reduced the dignity of Parliament. Indira Gandhi, the Congress leader who had a complete majority in Parliament, made Parliament a tool for her opinion and opinions. Most of the MPs fainted when Indira Gandhi became Prime Minister despite the opposition of the opposition parties. There was no meaningful debate and the ruling and rhetoric of the bills were being passed by Parliament. The feeling of Indira is India is Indira was all over the country. All of the Parliament jeopardized. ಸಂಸದೀಯ ಪದ್ಧತಿಯ ವಿಫಲತೆಗೆ ಕಾರಣಗಳೇನು ಅಂತ. ಮೊದಲನೇದಾಗಿ ಸರ್ವಾಧಿಕಾರಿ ಧೋರಣೆಯ ನಾಯಕತ್ವ.
ಪ್ರಧಾನಿಯಾಗಿದ್ದವರೇನಾದರೂ ಸರ್ವಾಧಿಕಾರಿ ಧೋರಣೆಯನ್ನು ಅಳವಡಿಸ್ಕೊಂಡ್ಬಿಟ್ರೆ ಸಂಸದೀಯ ಪದ್ಧತಿ ತನ್ನ ಮಹತ್ವ ಕಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಇಂದಿರಾ ಗಾಂಧಿಯವರ ಉದಾಹರಣೆ. ಅವರ ಸರ್ವಾಧಿಕಾರಿ ಧೋರಣೆಯ ನಾಯಕರು ಸಂಸತ್ತಿನ ಘನತೆಯನ್ನು ಕಡಿಮೆ ಮಾಡಿದ್ರು. ಇಂದಿರಾ ಗಾಂಧಿಯವರು ಒಂಥರ ಸರ್ವಾಧಿಕಾರಿ ಧೋರಣೆಯನ್ನು ಸ್ವಲ್ಪ ಹೊಂದಿದ್ರು, ಹಾಗಾಗಿ ಇದರ ಘನತೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬೋದು. ಸಂಸತ್ನಲ್ಲಿ ಸಂಪೂರ್ಣ ಬಹುಮತ ಹೊಂದಿದ ಕಾಂಗ್ರೆಸ್ ಪಕ್ಷದ ನಾಯಕಿ ಇಂದಿರಾ ಗಾಂಧಿಯವರು ಸಂಸತ್ತನ್ನು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳಿಗೆ ಅನುಮೋದನೆ ಪಡೆಯತಕ್ಕಂಥ ಸಾಧನವನ್ನಾಗಿಸಿಕೊಂಡಿದ್ದರು. ಅವರ ಪ್ರಬಲ ವ್ಯಕ್ತಿತ್ವದ ಮುಂದೆ ಬಹುತೇಕ ಸಂಸದರು ಮಂಕಾದರು, ಏನೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇದ್ದಾರಲ್ಲ, ಅವರ ಪಕ್ಷನೂ ಸಹ ಬಹುಮತ ಪಡೆದಿದೆ. ಹಾಗಾಗಿ ಅವರ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ. ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ವಿರೋಧ ಪಕ್ಷಗಳ ಪ್ರತಿರೋಧದ ನಡುವೆಯೂ ಅರ್ಥಪೂರ್ಣ ಚರ್ಚೆ ಇಲ್ಲದೆ ಆತುರಾತುರವಾಗಿ ವಿವೇಚನಾ ರಹಿತವಾಗಿ ಮಸೂದೆಗಳಿಗೆ ಸಂಸತ್ತಿನ ಅನುಮೋದನೆ ದೊರೆತುಬಿಡ್ತಾ ಇತ್ತು. ಆವಾಗ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅನ್ನೋ ಭಾವನೆ ರಾಷ್ಟ್ರದಾದ್ಯಂತ ಮೂಡಿತು. ಇವೆಲ್ಲವೂ ಸಂಸತ್ತಿನ ಪಾವಿತ್ರ್ಯತೆಗೆ ಎಲ್ಲೋ ಸ್ವಲ್ಪ ಧಕ್ಕೆಯನ್ನು ಉಂಟು ಮಾಡಿದ್ವೇನೋ ಅಂತ ಹೇಳ್ಬೋದು. The decline in the quality of the representatives of parliament. If people's representatives are intelligent, good parliamentarians or MPs. Most MPs do not participate in debates nowadays in India. It is not uncommon for film actresses to be actively debated in parliament. MPs engage in politics of revenge, sludge throwing and revenge on each other without participating in parliamentary proceedings. This is one reason why parliamentary system in India is failing, as the quality of MPs is deteriorating day by day. ಜನಪ್ರತಿನಿಧಿಗಳ ಗುಣಮಟ್ಟದಲ್ಲಿ ದಿನೇ ದಿನೇ ಕುಸಿತ ಕಂಡು ಬರ್ತಾ ಇದೆ. ಜನಪ್ರತಿನಿಧಿಗಳು ಪ್ರಜ್ಞಾವಂತರು, ಉತ್ತಮ ಸಂಸದೀಯ ಪಟುಗಳು ಆಗಿದ್ದರೆ ಅದು ಸಂಸದೀಯ ಪದ್ಧತಿಗೆ ಶೋಭೆ ತರುತ್ತದೆ. ಆದರೆ ಬಹುತೇಕ ಸಂಸತ್ ಸದಸ್ಯರು ಚರ್ಚೆಗಳಲ್ಲಿ ಭಾಗಿಯಾಗೋದಿಲ್ಲ. ಇನ್ನು ಸಂಸತ್ತಿಗೆ ಆಯ್ಕೆಯಾಗಿರುವ ಸಿನಿಮಾ ನಟ ನಟಿಯರಂತೂ ಸಕ್ರಿಯವಾಗಿ ಚರ್ಚೆಗಳಲ್ಲಿ ತೊಡಗಿರೋದೇ ಅಪರೂಪ ಅಂತ ಹೇಳ್ಬೋದು. ಸಂಸದರು ಸಂಸದೀಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸದೆ ಪರಸ್ಪರ ಕಾಲೆಳೆಯೋದು, ಕೆಸರೆರಚಾಟದಲ್ಲಿ, ಸೇಡಿನ ರಾಜಕೀಯದಲ್ಲಿ ತೊಡಗಿರ್ತಾರೆ. ಹೀಗೆ ಸಂಸತ್ ಸದಸ್ಯರ ಗುಣಮಟ್ಟ ದಿನೇ ದಿನೇ ಕುಸಿಯುತ್ತಿರೋದು ಕೂಡ ಭಾರತದಲ್ಲಿ ಸಂಸದೀಯ ಪದ್ಧತಿ ವಿಫಲತೆಯತ್ತ ಸಾಗುತ್ತಿರುವುದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. A decline in the quality of discussions. There is a sharp decline in the quality of parliamentary debates as well. Healthy discussions are rare in parliament. Members of parliament like G.B. Pant, Ram Manohar Lohia, Hiren Mukherjee, H.V. Kamath, the dignity and healthier debates that took place are not going on today. And the bills have been passed without much debate nowadays. It can be recalled that the railway budget passed in just 15 minutes in 2001. Recent parliamentary debates have also become internal quarrels between the various political parties. ಚರ್ಚೆಗಳಲ್ಲಿ ಗುಣಮಟ್ಟದ ಕುಸಿತ ಕಂಡು ಬರ್ತಾ ಇದೆ. ಸಂಸದರ ಗುಣಮಟ್ಟದಲ್ಲಷ್ಟೇ ಅಲ್ಲ, ಸಂಸದೀಯ ಚರ್ಚೆಗಳ ಗುಣಮಟ್ಟದಲ್ಲೂ ತೀವ್ರ ಕುಸಿತ ಉಂಟಾಗುತ್ತಿರೋದನ್ನು ನಾವು ಕಾಣಬಹುದು. ಆರೋಗ್ಯಕರ ಚರ್ಚೆಗಳು ನಡೆಯುತ್ತಿರುವುದೇ ಅಪರೂಪ ಸದನಗಳಲ್ಲಿ. G.B. ಪಂತ್, ರಾಮ್ ಮನೋಹರ್ ಲೋಹಿಯಾ, ಹಿರೇನ್ ಮುಖರ್ಜಿ, H.V. ಕಾಮತ್ ಇಂಥವರು ಸಂಸತ್ ಸದಸ್ಯರಾಗಿದ್ದ ಕಾಲದಲ್ಲಿ ನಡೆದಂತಹ ಸ್ವಾರಸ್ಯಕರ ಹಾಗೂ ಆರೋಗ್ಯಪೂರ್ಣ ಚರ್ಚೆಗಳು ಇಂದು ನಡೆಯುತ್ತಿಲ್ಲ. ಸುದೀರ್ಘವಾಗಿ ಚರ್ಚೆ ನಡೆಸದೆ ಎಷ್ಟೋ ಮಸೂದೆಗಳನ್ನು ಆತುರಾತುರವಾಗಿ ಅನುಮೋದಿಸಲಾಗುತ್ತೆ. 2001ರಲ್ಲಿ ಕೇವಲ 15 ನಿಮಿಷದೊಳಗಡೆ ರೈಲ್ವೆ ಮುಂಗಡ ಪತ್ರವನ್ನು ಪಾಸ್ ಮಾಡೋದನ್ನು ಇಲ್ಲಿ ಸ್ಮರಿಸಬಹುದು. ಇತ್ತೀಚಿನ ಸಂಸದೀಯ ಚರ್ಚೆಗಳಂತೂ ವಿವಿಧ ಪಕ್ಷಗಳ ನಡುವಣ ಒಳ ಜಗಳಗಳಾಗಿ ಪರಿಣಮಿಸ್ತಾ ಇವೆ. The dignity and honor of a declining parliament. Parliament today is a wrestling arena rather than a discussion of alliances. Parliamentarians have forgotten their dignity. They have wrestled in parliament, class and wrestle. Discipline has disappeared among MPs. Jayalalitha's attack on the Tamil Nadu legislature a few years ago is proof of this. For them, controlling the functions of parliament is ಇನ್ಸರ್ಮೌಂಟಬಲ್. ಕುಸಿಯುತ್ತಿರುವ ಸಂಸತ್ತಿನ ಘನತೆ ಮತ್ತು ಗೌರವ. ಸಂಸತ್ತು ಇಂದು ಸಂಸದೀಯ ಪಟುಗಳ ಚರ್ಚಾ ಸದನವಾಗಿರದೆ ಕುಸ್ತಿ ಪಟುಗಳ ಅಖಾಡ ಆಗಿದೆ. ಸಂಸದೀಯ ಪಟುಗಳು ತಮ್ಮ ಘನತೆ ಗೌರವವನ್ನು ಮರೆತು ಸಂಸತ್ತಿನಲ್ಲಿಯೇ ಜಗಳಕ್ಕೆ, ಘರ್ಷಣೆಗೆ, ಕುಸ್ತಿಗೆ ಇಳಿತಾ ಇದ್ದಾರೆ.
ಸಂಸತ್ ಸದಸ್ಯರಲ್ಲಿ ಶಿಸ್ತು ಅನ್ನೋದು ಮಾಯವಾಗಿದೆ. ಕೆಲ ವರ್ಷಗಳ ಹಿಂದೆ ತಮಿಳುನಾಡಿನ ಶಾಸನಸಭೆಯಲ್ಲಿ ಜಯಲಲಿತಾರವರ ಮೇಲೆ ನಡೆದಂತಹ ಹಲ್ಲೆಯೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಘನತೆವೆತ್ತ ಲೋಕಸಭಾಧ್ಯಕ್ಷರ ಮಾತಿಗೆ ಬೆಲೆನೇ ಸಿಗ್ತಾ ಇಲ್ಲ. ಅವರಿಗೆ ಸಂಸತ್ತಿನ ಕಾರ್ಯಕಲಾಪಗಳನ್ನು ನಿಯಂತ್ರಿಸೋದೇ ಕಷ್ಟ ಅನ್ನಿಸ್ತಾ ಇದೆ. ಸೊ ಸಂಸತ್ತಿನ ಪದ್ಧತಿ ಭಾರತದಲ್ಲಿ ತನ್ನ ಮಹತ್ವವನ್ನು, ಸಂಸದೀಯ ಪದ್ಧತಿ ದಿನೇ ದಿನೇ ಕಳ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ವಂದನೆಗಳು ಎಲ್ಲರಿಗೂ.